ನಮಸ್ಕಾರ. ನಾನು ನಾಗೇಂದ್ರ ಕುಮಾರ್ ಅಂತ. ಇವತ್ತಿನ ದಿನ ಜ್ಯೋತಿಷ್ಯ ಮತ್ತು ಮಕ್ಕಳ ಮನೋಶಾಸ್ತ್ರ ವಿಜ್ಞಾನ ಜ್ಯೋತಿಷ್ಯದ ಬಗ್ಗೆ ನಾವು ಕೆಲವು ಅಂಶಗಳನ್ನು ಮಾತಾಡೋದಕ್ಕೆ ನಮ್ಮ ಜೊತೆಯಲ್ಲಿ ಗುರುಗಳಾದ ಡಾಕ್ಟರ್ ಶಿವಕುಮಾರ್ ನಯನಾರ್ರವರು ಇದ್ದಾರೆ. ಅವರು ಮಕ್ಕಳ ಮನೋಶಾಸ್ತ್ರದ ಜ್ಯೋತಿಷ್ಯದ ಬಗ್ಗೆ ಕೆಲವು ಅಂಶಗಳನ್ನು ನಮಗೆ ತಿಳಿಸ್ಕೊಡಲು ಬಂದಿದ್ದಾರೆ. ನಮಸ್ಕಾರ ಸರ್. ಡಾಕ್ಟರ್ ಶಿವಕುಮಾರ್ ನಯನಾರವರು ನಮಸ್ಕಾರ. ನಮಸ್ಕಾರ ಗುರುಗಳೇ, ಇವತ್ತಿನ ದಿನ ಈ ಮಕ್ಕಳ ಬಗ್ಗೆ, ಮಕ್ಕಳ ಮನೋವಿಜ್ಞಾನದ ಬಗ್ಗೆ, ಮನೋಶಾಸ್ತ್ರದ ಬಗ್ಗೆ ಜ್ಯೋತಿಷ್ಯನ ಹೊಂದಿಕೊಂಡು ಯಾವ ರೀತಿ ನಾವು ಮುಂದೆ ಹೆಜ್ಜೆ ಹಾಕಬೇಕು ಅನ್ನೋದ್ರ ಬಗ್ಗೆ ಎಲ್ಲ ನಮ್ಮ ಜನಗಳಲ್ಲಿ ಒಂದು ಕನ್ಫ್ಯೂಷನ್ ಆಗ್ತಾ ಇರೋದು ಕಂಡುಬಂದಿದೆ. ಅದಕ್ಕೋಸ್ಕರ ಅವರು ಒಂದು ಮಾರ್ಗದರ್ಶನಕ್ಕಾಗಿ ತಮ್ಮನ್ನು ನಮ್ಮ ಈ ಸ್ಟುಡಿಯೋಗೆ ಬರಮಾಡ್ಕೊಂಡಿದ್ದೀವಿ. ನಮ್ಮ ಮೊದಲನೇ ಪ್ರಶ್ನೆ ನಮ್ಮ ನೋಡುತ್ತಿರುವ ಎಲ್ಲ ಶ್ರೋತೃಗಳಿಗೆ ಕೇಳಬೇಕೇನೆಂದರೆ, ಈ ಮಕ್ಕಳ ಮನೋಶಾಸ್ತ್ರ ಜ್ಯೋತಿಷ್ಯದ ಬಗ್ಗೆ ನೀವು ಇತ್ತೀಚೆಗೆ ಅಪಾರ ಸಾಧನೆಯನ್ನು ಮಾಡಿರುತ್ತೀರಿ ಎಂದು ನಮಗೆ ಮಾಹಿತಿ ಬಂದು ಅದನ್ನು ಎಲ್ರಿಗೂ ತಿಳಿಸ್ಕೊಳ್ಳಲು ಇದಕ್ಕೆ ಕರೆಸಿದ್ದೇವೆ. ಅದಕ್ಕೋಸ್ಕರ ತಾವು ಅದರ ಬಗ್ಗೆ ಏನು ಸಾಧನೆಯನ್ನು ಮಾಡಿದ್ದೀರಿ ಅದು ವಿವರವಾಗಿ ಹೇಳಿದ್ರೆ ಎಲ್ರಿಗೂ ಒಂದು ಉಪಯೋಗ ಆಗುತ್ತೆ ಅಂತ ನಮ್ಮ ಅನಿಸಿಕೆ. ಓಂ ಗುರುಭ್ಯೋ ನಮಃ. ಹರಿ ಓಂ. ಧನ್ಯವಾದಗಳು. ತಾವು ನಮ್ಮ ಜೊತೆ ಈ ಪ್ರಶ್ನೆಯನ್ನು ಕೇಳಿ ಮಕ್ಕಳಿಗೆ, ಜನಗಳಿಗೆ ತಿಳಿಸಿಕೊಡೋಕ್ಕೆ ಒಂದು ಕುತೂಹಲ ನಿಮ್ಮಲ್ಲಿ ಇತ್ತಲ್ಲ, ನಾನು ತುಂಬ ಧನ್ಯವಾದಗಳನ್ನು ಹೇಳ್ತೇನೆ. ನಮಸ್ಕಾರ ಗುರುಗಳೇ. ತಾವು ಪೊಲೀಸ್ ಕಮಿಷನರ್ ಆಗಿ ನೋಡಿರ್ತೀರಿ, ನಿಮಗೆ ಎಲ್ಲ ಅನುಭವಗಳು ಬಂದಿರುತ್ತೆ. ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಪ್ರತಿಯೊಬ್ಬರು ಮನಸ್ಸಿನಲ್ಲಿ ಏನೆಲ್ಲ ತಿಳ್ಕೊಂಡು ಏನೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ನಿಮಗೆ ನಾವು ಯಾರೂ ಹೇಳಬೇಕಾಗಿಲ್ಲ. ಭಾಳಷ್ಟು ನಿಮಗೆ ಚೆನ್ನಾಗಿ ಪರಿಚಯ ಇದೆ. ನಿಮ್ಮ ಪೊಲೀಸ್ ಆ್ಯಂಗಲಲ್ಲಿ ನೋಡ್ತೀರಿ, ಒಂದು ಅಪರಾಧ ನಡೆದಿರುತ್ತಾ ಇಲ್ವಾ, ಅವನು ಏನು ಅಂದ್ಕೊಂಡಿರ್ತಾನೋ, ಯಾವ ಥರ ಮೈಂಡಲ್ಲಿ ಕೆಲಸ ಮಾಡಿರ್ತಾನೋ ಅನ್ನೋದು ನಿಮಗೆ ಅನುಭವ ಇದೆ. ಅದೇ ಥರ ಈಗ ಪ್ರತಿಯೊಂದು ಮಕ್ಕಳು ದೇವ್ರ ಥರ ಮಕ್ಕಳು ಹುಟ್ಟುತ್ತಾರೆ. ನಿಮ್ಮ ಹತ್ರ ಸಿಕ್ಕಾಕೊಂಡಿರುವ ಕೆಲವು ಜನರು ಮಕ್ಕಳಾಗಿ ಹುಟ್ಟಿ ಬೆಳೆದು ಬಂದಿರ್ತಾರೆ. ಸೊ ಇದರಲ್ಲಿ ವ್ಯತ್ಯಾಸ ಏನು? ಈಗ ಒಂದು, ಹುಟ್ಟುವಾಗಲೇ ಎಲ್ಲ ಮಕ್ಕಳು ಕೆಟ್ಟವರಾಗಿ ಹುಟ್ಟುತ್ತಾರಾ ಅಥವಾ ಒಳ್ಳೆಯವರಾಗಿ ಹುಟ್ಟುತ್ತಾರಾ? ಇದೊಂದು ಪ್ರಶ್ನೆ ಎಲ್ಲರಿಗೂ ಇದೆಯಲ್ಲ. ಹೌದು, ಎಲ್ಲರಿಗೂ ಒಂದು ಸಂಶಯ ಉಂಟು ಈ ವಿಚಾರಗಳ ಬಗ್ಗೆ. ಸೊ ಕೆಲವು ಸಿನಿಮಾ ಕೂಡ ಬಂತು, ನಾಟ್ ಬಾರ್ನ್ ಕ್ರಿಮಿನಲ್ಸ್ ಆರ್ ಮೇಡ್ ಅಂತ. ಹೌದು. ಸೊ ನನ್ನ ಅನಿಸಿಕೆ ಈ ವಿಚಾರದಲ್ಲಿ, ಸಣ್ಣ ಮಕ್ಕಳಿಗೆ ಏನಾದರೂ ಒಳ್ಳೆ ರೀತಿಯಲ್ಲಿ ಒಳ್ಳೆ ಕೆಲಸಗಳು ಮಾಡಬೇಕು ಅಂತ. ನಾನು ಓದ್ತಾ ಇದ್ದಾಗಲೇ ನಾನು ಸ್ಟೂಡೆಂಟ್ ರಿಪೋರ್ಟರ್ ಆಗಿದ್ದೆ 10th ಸ್ಟ್ಯಾಂಡರ್ಡಲ್ಲೇ. ನಮ್ಮ ಊರಲ್ಲಿ ಎಲ್ಲ ಭಾರಿ ತುಂಬ ಮಳೆ ಇಲ್ಲ, ಭಾರಿ ಕಷ್ಟಕಾಲ. ಮಕ್ಕಳಿಗೆ ಓದೋದುಕೊಳ್ಳೋದಕ್ಕೆಲ್ಲ ಒಂದು ಅನುಕೂಲ ಇರಲಿಲ್ಲ. ಸೊ ಅದರಲ್ಲಿ ನಾವು ಏನು ಮಾಡಿದ್ದೀವಿ, ನಾವೆಲ್ಲರೂ ಸೇರಿ ಏನೆಲ್ಲ ಅನುಕೂಲ ಮಾಡಬೇಕು ಅಂತ ನೋಡಿ ಎಲ್ಲರೂ, ನಾನು ಓದ್ತಾ ಇದ್ದಾಗಲೇ ಹಲವಾರು ಮಕ್ಕಳಿಗೆಲ್ಲ ಒಳ್ಳೆ ಕೆಲಸ ಕಾರ್ಯಗಳು ಮಾಡ್ಕೊಂಡು ಬಂದಿದ್ದೆ. ನನಗೆ ಒಂದು ಯೋಚನೆ ಬಂತು, ಪ್ರತಿಯೊಬ್ಬರಿಗೂ ಕಷ್ಟ ಬಂದಾಗ ಅದು ಏನಕ್ಕೆ ಬರುತ್ತೆ ಅಂತ, ಅದು ಯಾಕೆ ಅನ್ನೋದು ಒಂದು ಯಾವಾಗಲೂ ನನಗೆ ನನ್ನ ಮನಸ್ಸಿನಲ್ಲಿ ಇರುವ ಒಂದು ಪ್ರಶ್ನೆ. ಯಾಕೆ ಅವರು ತಪ್ಪು ಮಾಡ್ತಾರೆ, ಯಾಕೆ ಇವರು ಭಾರಿ ಒಳ್ಳೆ ಕೆಲಸ ಮಾಡ್ತಾರೆ? ಅದೊಂದು ಡ್ರೈವ್ ಇರುತ್ತಲ್ಲ ನೋಡಿ. ನೀವು ಒಳ್ಳೆ ಕೆಲಸ ಮಾಡೋವರೆಗೂ ಅವರಿಗೆ ಒಂದು ಮನಸ್ಸಿನಲ್ಲಿ ಒಂದು ಡ್ರೈವ್ ಇರುತ್ತೆ. ಆ ಡ್ರೈವ್ ಇರೋರು ಭಾಳಷ್ಟು ನಿಯತ್ತಾಗಿ ಅವರು ಆ ಕೆಲಸವನ್ನು ನಿಲ್ಲಿಸದೆ ನಡೆಸ್ತಾ ಇರ್ತಾರೆ. ನೋಡಿರ್ತೀರಿ, ಕೆಲವರು ಆ ಎನರ್ಜಿ, ಆ ಡ್ರೈವ್, ಆ ಫೋರ್ಸೆಲ್ಲ ನೋಡಿದ್ರೆ ನಮಗೆ ತುಂಬ ಆಶ್ಚರ್ಯ ಆಗುತ್ತೆ. ಅದೇ ತಪ್ಪು ಮಾಡೋರು ಕೂಡ ಒಂದು ಡ್ರೈವ್ ಇರುತ್ತೆ ಅವರಿಗೆ. ಅವನಿಗೇನದು ಬೇಕಾಗಿಲ್ಲ ಅಂದರೂ ಕೂಡ ಆ ತಪ್ಪನ್ನು ಅವನು ಮಾಡಲೇಬೇಕನ್ನೋ ಒಂದು ಡ್ರೈವ್ ಇರುತ್ತೆ. ಸೊ ಈಗ ಎರಡೂ ತರಹ ಮಕ್ಕಳು ಇದ್ದಾರೆ, ಹುಟ್ಟುತ್ತಾರೆ, ಬೆಳೀತಾರೆ. ಅವರು ದೊಡ್ಡ ವ್ಯಕ್ತಿಯಾಗಿ ಒಳ್ಳೆ ಸಿಟಿಸನ್ ಆಗಬೇಕಾದರೆ
ಅದಕ್ಕೆ ಕೆಲವು ಅಂಶಗಳು ಬೇಕು, ಇಲ್ಲಾಂದರೆ ದೇಶಕ್ಕೆ ಕಷ್ಟ. ಸೊ ನಾನು ಯೋಚನೆ ಮಾಡಿದೆ, ಕೆಲವರು ಭಾರಿ ಒಳ್ಳೆ ಮಕ್ಕಳು ಚೆನ್ನಾಗಿ ಹುಟ್ಟಿ ದೊಡ್ಡವರು ಹೇಳೋದನ್ನು ಕೇಳಿಸ್ಕೊಂಡು ಓದ್ತಾರೆ, ಅವರು ದೊಡ್ಡ ವ್ಯಕ್ತಿ ಆಗಿದ್ದಾರೆ. ಅಂಥ ಉದಾಹರಣೆಗಳು ನೋಡಿದ್ದೀವಿ. ಕೆಲವು ಮಕ್ಕಳು ಹುಟ್ಟಿತ್ತು, ಓದುವಾಗಲೇ ಏನೇನೋ ತರಲೆತಿಟ್ಟೆಗಳಲ್ಲಿ ಇನ್ವಾಲ್ವ್ಮೆಂಟ್ ಬಂತು, ಅವರಿಗೆ ಗಮನ ಓದೋದ್ರಲ್ಲಿ ಸಿಕ್ಕಲಿಲ್ಲ, ಬೇರೆ ಕಡೆ ಸಿಕ್ತು, ಬೇರೆ ವಿಚಾರಗಳ ಮೇಲೆ ಅಟ್ರಾಕ್ಷನ್ ಆಯಿತು, ಅದು ಹಿಂದುಗಡೆ ಓಡೋದ್ರು, ಹಂಗೆ ಆದರು ಅಲ್ವಾ. ಸೊ ಈ ಡ್ರೈವ್ ಹೆಂಗೆ ಬರುತ್ತೆ ಅಲ್ವಾ. ಈ ಡ್ರೈವು, ಆ ಒಂದು ಮೋಟಿವ್, ಒಂದು ಯೋಚನೆ, ಈ ಹುಡುಗನಿಗೆ ಮಾತ್ರ ಚೆನ್ನಾಗಿ ಕ್ರಿಕೆಟ್ ಆಡಬೇಕಂತ, ಕ್ರಿಕೆಟಲ್ಲೇ ಗಮನ ಕೊಡಬೇಕಂತ ಏನಕ್ಕೆ ಯೋಚನೆ ಬರಬೇಕು. ಈ ಹುಡುಗನಿಗೆ ಸ್ಪೋರ್ಟ್ಸ್ ಕಂಡ್ರೆ ಇಷ್ಟ ಇಲ್ಲ, ಸುಮ್ಮನೆ ಕೂತ್ಕೊಂಡು ಓದಲೇಬೇಕು ಅಂಥ ಒಂದು ಡ್ರೈವ್ ಇದೆಯಲ್ಲ ಯಾಕೆ. ಈ ಹುಡುಗ ಕೂತ್ಕೊಳ್ಳೋದೇ ಇಲ್ಲ, ಇಲ್ಲಿಂದ ಜಂಪ್ ಹೊಡಿತಾನೆ, ಅಲ್ಲಿಂದ ಇಲ್ಲಿಗೆ ಜಂಪ್ ಹೊಡಿತಾನೆ, ಸ್ಕೂಲಿಗೆ ಹೋಗಲ್ಲ, ಇದು ಯಾಕೆ ಯೋಚನೆ ಮಾಡಿದೆ. ಸರಿ, ನಾನು ಸೈಕಾಲಜಿ ಓದಬೇಕು ಅಂತ ಅನಿಸಿತ್ತು. ಜ್ಯೋತಿಷ್ಯ ಸಾಕಾಗಲ್ಲ, ಸೈಕಾಲಜಿ ಓದಬೇಕು ಅಂತ ಅನಿಸಿತ್ತು. ಸರಿ, ಸೈಕಾಲಜಿ ಓದಿದ ಮೇಲೆ ಎರಡೂ ನಮಗೆ ಇಂಟಗ್ರೇಟ್ ಮಾಡಿ ನೋಡಲಿಕ್ಕೆ ಸಾಧ್ಯವಾಯಿತು. ಅದು ನನ್ನ ಒಂದು ಶೈಲಿಯಲ್ಲಿ ಇಂಟಗ್ರೇಟ್ ಮಾಡಬೇಕಂತ ನಾನು ಮಾಡಿದ್ದು. ಅಸ್ಟ್ರಾಲಜಿ ಫ್ಯಾಮಿಲಿ ಪ್ರೊಫೆಷನ್ ಆದರೂ ಕೂಡ, ಆಮೇಲೆ ಓದಿದ್ದೆ, ಅದರಲ್ಲೂ ರಿಸರ್ಚ್ ಎಲ್ಲ ಮಾಡಿದ್ದೆ. ಸೈಕಾಲಜಿ ಓದಿದ್ದಾಗ ಇದು ನಮಗೆ ತುಂಬ ಅನುಕೂಲ ಆಯಿತಲ್ಲ ಆ ಥರ ಅನಿಸಿತ್ತು. ಸೊ ಪ್ರತಿಯೊಂದು ಮಗುವಾಗಲಿ ಹುಟ್ಟುವಾಗಲೇ ಗೊತ್ತಾಗ್ಬಿಡುತ್ತೆ, ಈ ಥರ ಕಾಂಬಿನೇಷನಲ್ಲಿ ಹುಟ್ಟಿದೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ಯಾಕೆಂತಂದರೆ ಇದರಲ್ಲಿ ಸೈನ್ಸ್ ಇದೆ. ಹುಟ್ಟೋದು ಅನ್ನುವ ಒಂದು ಸಂಭವ ಇದೆಯಲ್ಲ, ಆ ಸಂಭವದಲ್ಲಿ ರೊಟೇಷನ್ ಅನ್ನುವ ಒಂದು ವಿಚಾರ ಉಂಟು, ಮೂಮೆಂಟ್ ಇದೆ, ಸ್ಪೀಡ್ ಇದೆ, ಪಾಸಿಟಿವ್ ಎನರ್ಜಿ ಇದೆ, ನೆಗೆಟಿವ್ ಎನರ್ಜಿ ಇದೆ, ನ್ಯೂಟ್ರಲ್ ಎನರ್ಜಿ ಇದೆ, ಸೌಂಡ್ ಇದೆ, ಲೈಟ್ ಇದೆ, ಸ್ಪೇಸ್ ಇದೆ, ಡಿಸ್ಟೆನ್ಸ್ ಇದೆ. ಇದು ಎಲ್ಲ ಶಕ್ತಿಗಳಿದೆಯಲ್ಲ, ನಾನು ಹೇಳಿದೆ ಇಷ್ಟು ಶಕ್ತಿಗಳು, ಈ ಎಲ್ಲ ಶಕ್ತಿಗಳು ಸೇರಿ ಕೆಲಸ ಮಾಡೋದು ಒಂದೇ ಒಂದು ಸೈಂಟಿಫಿಕ್ ಶಕ್ತಿಯ ಮೇಲೆ. ಇದು ಭೂ ಆಕರ್ಷಣ ಶಕ್ತಿ ಅಂತ. ಭೂ ಆಕರ್ಷಕ ಶಕ್ತಿ. ಈಗ ಗ್ರಾವಿಟೇಷನ್ ಅಂತ ಯಾವುದನ್ನು ಹೇಳ್ತಾ ಇದ್ದೇವೋ, ಬಿಕಾಸ್ ಆಫ್ ಗ್ರಾವಿಟೇಷನ್ ನಾನು ಹೇಳಿರುವ ಈ ದಶಶಕ್ತಿಗಳು ಗ್ರಾವಿಟೇಷನಿಂದ ಪುಲ್ಲಾಗುತ್ತೆ ಭೂಮಿಯ ಒಳಗೆ. ಭೂಮಿಯ ಮೇಲೆ ಹುಟ್ಟುವ ಮಕ್ಕಳಿದ್ದಾರಲ್ಲ, ಹೊಟ್ಟೆ ಒಳಗಡೆ ಇದ್ದಾಗ ಆ ಮಗುವಿಗೆ ಗ್ರಹಗಳ ಕಿರಣಗಳು ಆಗಲಿ ಅಥವಾ ಕಂಪನಗಳು ಆಗಲಿ ಅದನ್ನು ಮುಟ್ಟೋದಿಲ್ಲ. ಆಚೆ ಬಂದ ಕೂಡಲೇ ಆ ಕ್ಷಣದಲ್ಲಿ ಆ ಕಂಪನಗಳು ಮಗುವಿನ ಮೆದುಳಿನಲ್ಲಿ ಬಂದು, ಇದು ಸಹಸ್ರಾರ ಚಕ್ರ ಅಂತ ಹೇಳ್ತೀವಿ, ರಿಸೆಪ್ಟಿವ್ ಸೆಂಟರ್ ಆಫ್ ದಿ ಬಾಡಿ, ಇಡೀ ದೇಹಕ್ಕೆ ರಿಸೀವ್ ಮಾಡತಕ್ಕಂಥ ಶಕ್ತಿ ಇಲ್ಲಿದೆ. ಅದು ಪಿಟ್ಯೂಟ್ರಿ ಗ್ಲ್ಯಾಂಡ್ ಅಂತ ನಾವು ಯಾವುದನ್ನು ಹೇಳ್ತೇವೋ, ಮಾಸ್ಟರ್ ಗ್ಲ್ಯಾಂಡ್ಸ್ ಅಂತ ಹೇಳ್ತೇವೋ, ಈ ಪಿಟ್ಯೂಟ್ರಿ ಗ್ಲ್ಯಾಂಡನ್ನು ಕನೆಕ್ಟ್ ಮಾಡತಕ್ಕಂಥ ನಾವು ಸಹಸ್ರಾರ ಚಕ್ರ ಅಂತ ಹೇಳ್ತಾ ಇರೋದು, ಅಲ್ಲಿ ರಿಸೀವ್ ಆಗಿ ಬ್ರೈನ್ ಫ್ರಂಟ್ ಪೋರ್ಷನಲ್ಲಿ ಅದು ರಿಜಿಸ್ಟರ್ ಆಗೋದ್ರಿಂದ ನಾವು ಸಿಂಪ್ಲಿ ಹಣೆ ಬರ ಅಂತೀವಿ ಆಡು ಭಾಷೆಯಲ್ಲಿ. ಸೊ ಇದು ಹಣೆ ಬರ ಅಂದರೆ ಏನು ಅಂದರೆ ಇಷ್ಟು ಶಕ್ತಿಗಳು ತಗೊಂಡಿರೋದು, ಪಡೆದಿರೋದು ಅಂತ ಹೇಳ್ಬೋದು. ಸೊ ಆ ದಶಶಕ್ತಿಗಳ ಬಗ್ಗೆ ನೀವು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟರೆ ಇದು 100% ಸೈಂಟಿಫಿಕ್ ಪ್ರಾಸೆಸ್ ಅಂತ ಗೊತ್ತಾಗುತ್ತೆ. ಸರಿ ಗುರುಗಳೇ, ಈಗ ತಾವು ಇದರ ಬಗ್ಗೆ ಬಹಳಷ್ಟು ಆಳವಾಗಿ ನೀವು ಸಾಧನೆಯನ್ನು ಮಾಡಿದ್ದೀರಿ ಅಂತ ತಮ್ಮ ಮಾತಿನಿಂದ ಅರ್ಥವಾಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಈ ಮಕ್ಕಳನ್ನು ಸುಧಾರಿಸೋದು ಈ ಪೇರೆಂಟ್ಸ್ ಏನು ತಂದೆ ತಾಯಿಗಳಿಗೆ ಅದು ದೊಡ್ಡ ಒಂದು ಸಮಸ್ಯೆಯಾಗಿದೆ. ಮಕ್ಕಳನ್ನು ಹೇಗೆ ಬೆಳೆಸಬೇಕು, ಮಕ್ಕಳನ್ನ ಹೇಗೆ ನಿರ್ವಹಣೆ ಮಾಡಬೇಕು ಅಂತ ಆಗಿದೆ. ಈಗ ನೀವು ಮಾಡಿರುವ ಇದನ್ನು ಪ್ರೂವ್ ಮಾಡೋದಕ್ಕೆ, ಅಂದರೆ ಇದಾಗುತ್ತೆ ಅನ್ನೋದಕ್ಕೆ ಪುರಾಣ ಕಾಲದಲ್ಲಿ ಒಂದು ಕಥೆಯನ್ನು ಸಹ ನಾವು ಹಿಂದೆ ಕೇಳಿದ್ವಿ. ಅದೇನಂದರೆ, ಅಭಿಮನ್ಯು ತಾಯಿ ಹೊಟ್ಟೆಯಲ್ಲೇ ಇರುವಾಗಲೇ
ಕೃಷ್ಣ ಪರಮಾತ್ಮರು ಹೇಳದ ಚಕ್ರವ್ಯೂಹವನ್ನು ಭೇದಿಸುವಂಥ ಅರ್ಧ ಮಾತ್ರ ಅರ್ಧ ಮಾತ್ರ ಭೇದಿಸೋದನ್ನು ಹೇಳ್ಕೊಟ್ರು. ಸೊ ಅದನ್ನು ಹೊಟ್ಟೆಯಲ್ಲೇ ಇದ್ದಾಗಲೇ ಅವರು ಚಕ್ರವ್ಯೂಹವನ್ನು ಭೇದಿಸಿ ಆ ವಿದ್ಯೆಯನ್ನು ಕೇಳಿಸ್ಕೊಂಡೇ ನಂತರ ಹುಟ್ಟಿದ್ದು ಅಂಥೇಳಿ ನಾವು ಒಂದು ಉಲ್ಲೇಖ ಇದೆ ಪುರಾಣದಲ್ಲಿ. ಅದಕ್ಕೂ ಇದು ಹೇಗೆ ಸಾಧ್ಯ? ನೀವು ಹೇಳ್ತಾ ಇರೋದು ಅಂಥ ಮಕ್ಕಳನ್ನ ಸರಿಯಾದ ಟೈಮಲ್ಲಿ ನಿಮ್ಮ ಅಸ್ಟ್ರಾಲಜಿ ಮತ್ತು ಸೈನ್ಸ್, ಈ ವಿಜ್ಞಾನ ಎಲ್ಲವನ್ನು ಸೇರಿಸಿ ಮಕ್ಕಳ ಮನೋಶಾಸ್ತ್ರ ಮತ್ತು ಅಸ್ಟ್ರಾಲಜಿ ಪ್ರಕಾರ ಇದು ಸಾಧ್ಯನ ಈಗ? ಖಂಡಿತವಾಗಲೂ ಸಾಧ್ಯ ಇರುವ ವಿಚಾರವೇ. ಯಾಕೆಂದರೆ ಪುರಾಣಗಳಲ್ಲಿ ಹೇಳ್ತಾ ಇರೋದೆಲ್ಲವೂ ನಿಜವಾದ ವಿಜ್ಞಾನ. ಆದರೆ ಪುರಾಣ ಕಾಲ ಅಂದ್ರೆ ಆ ಕಾಲನೇ ಬೇರೆ, ಹೇಳಿದ್ದು ಸಮಯನೇ ಬೇರೆ. ಇವಾಗ ಹೇಳಿದ್ದು ಯಾವುದು ಕಥೆನೋ ಆ ಕಥೆಯನ್ನು ಮಾತ್ರ ನಾವು ಉಪಯೋಗಿಸ್ಕೊಳ್ತಾ ಇದ್ವಿ. ಅದು ಕೂಡ ತುಂಬ ಎಡಿಟ್ ಆಗಿ ಫ್ಯಾಬ್ರಿಕೇಟೆಡ್ ಸ್ಟೋರೀಸ್ ಎಲ್ಲ ಕೂಡ ಬರ್ತದೆ ಪುರಾಣಗಳಲ್ಲಿ. ಆದರೆ ಆ ಪುರಾಣದಲ್ಲಿ ಹೇಳಿರ್ತಕ್ಕಂಥ ಸಾರಾಂಶ ಅದರಲ್ಲಿ ವಿಜ್ಞಾನ ಇರೋದರಿಂದ ಅದರಲ್ಲಿ ಇರುವ ವಿಜ್ಞಾನಗಳನ್ನು ಹೇಳುವಂತಹ ವಿಜ್ಞಾನ ರೀತಿಯಾಗಿ ಹೇಳೋಕ್ಕೆ ಪ್ರಯತ್ನ ಪಟ್ಟಿಲ್ಲ. ಯಾಕೆಂದರೆ ಅದರದ್ದು ಒಂದು ಪವಿತ್ರತ್ವ ಹೋಗ್ಬಿಡ್ಬೋದು ಅನ್ನೋ ಒಂದು ಭಯ. ಈ ವಿಜ್ಞಾನ ಬಂದು 2+2 = 4 ತಾವು ಹೇಳಿದ್ರು ಅದೇ ಇರಬೇಕು, ನಾನು ಹೇಳಿದ್ರು ಅದೇ ಇರಬೇಕು. ಸೊ ಇದು ಹಂಗೆ ಪ್ರೂವ್ ಆದರೆ ಅದು ವಿಜ್ಞಾನ ಅಲ್ವಾ? ಈ ಶಕ್ತಿಯ ವಿಚಾರಗಳು ಆಚೆ ಫಾರ್ಮುಲಾ ಪ್ರಕಾರ ಅಥವಾ ಸೈಂಟಿಫಿಕಲಿ ಆಚೆ ಬಿಟ್ಟರೆ ಅದ್ರ ಮೇಲೆ ಒಂದು ರೆಸ್ಪೆಕ್ಟೋ ಅಥವಾ ಭಕ್ತಿನೋ ಇರಲ್ಲ ಅನ್ನೋದಕ್ಕೋಸ್ಕರ ಕೂಡ ಇರ್ಬೋದು. ಆದರೆ ಪುರಾಣಗಳಲ್ಲಿ ಇರ್ತಕ್ಕಂತಹ ವಿಜ್ಞಾನವಾದ ವಿಚಾರಗಳು 100% ಸತ್ಯ. ಅದು ಇವಾಗ ಅದನ್ನು ಉಪಯೋಗಿಸುವ ಜನಗಳು ಅದೇ ರೀತಿಯಲ್ಲಿ ಕಡಿಮೆ. ಯಾಕೆಂದರೆ ಅರ್ಥ ಮಾಡಿಕೊಂಡಿದ್ದರೆ ಅದೇ ಥರ ಉಪಯೋಗಿಸ್ಬೋದು. ಸೊ ಸೈಂಟಿಫಿಕಲಿ ಅರ್ಥ ಆಗಲಿಲ್ಲ ಅಂದರೆ ಅದನ್ನು ನಾವು ಅಪ್ಲಿಕೇಶನ್ ಮಾಡೋಕ್ಕಾಗಲ್ಲ. ಸೊ ಹಾಗಾದರೆ ಗುರುಗಳೇ, ಈಗ ಇನ್ನೊಂದು ಪ್ರಶ್ನೆ. ಅಸ್ಟ್ರಾಲಜಿ ಅಂತ ಅಂದರೆ ಏನು? ಈ ಶಾಸ್ತ್ರದ ಓನ್ಲಿ ಪ್ರಿಡಿಕ್ಷನ್, ಅಂದಾಜು ಮೇಲೆ ಹೇಳೋದು, ಒಂದು ಗ್ರಹಗಳ ಮೇಲೆ ಇದ್ರ ಮೇಲೆ ಹೇಳೋದು ಅಂತ ಜನಗಳು ಅದರ ಬಗ್ಗೆ ಅಷ್ಟೇ ತಿಳ್ಕೊಂಡಿದ್ದಾರೆ. ಈಗ ಅದು ಅಸ್ಟ್ರಾಲಜಿ ಅಂದರೆ ಸೈನ್ಸ್, ಅದು ಈಸ್ ಎ ಸೈನ್ಸ್ ಅಂತ ತಾವು ಹೇಳ್ತಾ ಇದ್ದೀರಿ. ಈಗ ಸೈನ್ಸ್ ಆಫ್ ಎನರ್ಜಿ ಅಂತ ಹೇಳ್ಬೋದು. ಆಕಾಶದಲ್ಲಿರ್ತಕ್ಕಂತಹ ಎನರ್ಜೀಸು, ನಾನು ಹೇಳಿದ್ದು ಸೌಂಡು, ಲೈಟ್. ಸೌಂಡ್ ಅಂದರೆ ಗ್ರಹಗಳು, ಬೆಳಕು ಅಂದರೆ ನಕ್ಷತ್ರಗಳು, ಸ್ಪೇಸ್ ಅಂದರೆ ತಿಥಿಗೆ ಕೂಡ ಸ್ಪೇಸ್ ಅಂತಲೇ ಹೇಳ್ತೀವಿ. ಸೊ ಇದು ಮೂರಲ್ಲೂ ಕೂಡ ಪಾಸಿಟಿವ್ ಇದೆ, ನೆಗೆಟಿವ್ ಇದೆ, ನ್ಯೂಟ್ರಾಲಿಟಿ ಇದೆ. ಪಾಸಿಟಿವ್ ಆಗಿರ್ತಕ್ಕಂತಹ ಗ್ರಹಗಳು ಶುಭಗ್ರಹ ಅಂತ ನಾವು ಶಾಸ್ತ್ರದಲ್ಲಿ ಹೇಳ್ತೀವಿ. ಗುರು ಶುಭಗ್ರಹ, ಶುಕ್ರ ಅಶುರಗ್ರಹ ಆದರೂ ಶುಭ ಕೊಡುವವನು, ಶನಿ ರಾಹು ಕುಜ ಕೇತು ಪಾಪಗ್ರಹಗಳು, ನೆಗೆಟಿವ್ ಎನರ್ಜಿ. ಸೂರ್ಯ ಅರ್ಧ ಪಾಸಿಟಿವ್. ನ್ಯೂಟ್ರಲ್ ಅಂದರೆ ಮಧ್ಯಮದವರು, ಚಂದ್ರ ಮತ್ತು ಬುಧ. ಪಾಸಿಟಿವ್, ನೆಗೆಟಿವ್, ನ್ಯೂಟ್ರಲ್ ಅದೇ ಥರ ನಕ್ಷತ್ರಗಳಲ್ಲಿದೆ. ಹಾಂ. ಹಾಗಾದರೆ ಈ ಅಸ್ಟ್ರಾಲಜಿ ಅನ್ನೋದು ಒಂದು ಸೈನ್ಸ್ ಅಂತ ಇದ್ರ ಮೇಲೆ ನೀವು ಗ್ರಹಗಳು ಅಂದಮೇಲೆ ಕಂಪನಗಳು, ಫ್ರೀಕ್ವೆನ್ಸೀಸ್. ಹಾಂ ಹಾಂ ಫ್ರೀಕ್ವೆನ್ಸಿ ಗ್ರಹಗಳದ್ದು ಬರುತ್ತೆ, ಶಬ್ದ ಅಲ್ವಾ? ಫ್ರೀಕ್ವೆನ್ಸಿ, ಸೌಂಡ್ ಫ್ರೀಕ್ವೆನ್ಸಿ ಬರುತ್ತೆ. ಲೈಟ್ ಅಂದರೆ ಅದು ನಕ್ಷತ್ರಗಳು, ಅದರದ್ದು ಲೈಟು ಬೆಳಕು ಬರುತ್ತೆ, ಅದರಲ್ಲೂ ಪಾಸಿಟಿವ್, ನೆಗೆಟಿವ್, ನ್ಯೂಟ್ರಲ್ ಇದೆ. ತಿಥಿಗಳು ಅದರಲ್ಲೂ ಪಾಸಿಟಿವ್ ಇದೆ. ಅಕ್ಷಯ ತೃತೀಯೆ ಚಿನ್ನ ತಗೊಳ್ಳಲ್ವಾ? ಆ ಥರ. ವಿಜಯದಶಮಿ ಪೂಜೆ ಮಾಡಲ್ವಾ? ವಸಂತ ಪಂಚಮಿ ಆಚರಣೆ ಮಾಡಲ್ವಾ? ಸೊ ಇದೆಲ್ಲ ಪಾಸಿಟಿವ್ ಎನರ್ಜಿ. ಈಗ ಅಷ್ಟಮಿ, ನವಮಿ, ಚೌತಿ ಇದೆಲ್ಲ ನೆಗೆಟಿವ್. ಈ ಕ್ವಾಲಿಟೀಸು ತಿಥಿಗಳು, ವಾರ, ಕರಣ, ಯೋಗ, ನಕ್ಷತ್ರ, ಗ್ರಹಗಳು ಎಲ್ಲದರಲ್ಲೂ ಉಂಟು. ಈ ಶಕ್ತಿಗಳ ಸಂಗಮ ಏನಾಗುತ್ತೆ, ಒಂದು ಮಗು ಆಚೆ ಬರುವಾಗ
ಆಚೆ ಬರುವ ಆ ಸ್ಥಳದಲ್ಲಿ ಯಾವುದೊಂದು ಅಲೈನ್ಮೆಂಟ್ ಇರುತ್ತೋ ಈ ಶಕ್ತಿಗಳ ಅಲೈನ್ಮೆಂಟು ಅದು ಒಳಗಡೆ ಬಂದು ಸೇರಿಕೊಂಡು ಹಣೆ ಬರ ಆಗುತ್ತೆ. ಇದು ಒಂಥರ ವಿಧಿ, ಒಂದು ಸಾಫ್ಟ್ವೇರ್ ಥರ. ಯಾವ ಶಕ್ತಿಗಳನ್ನು ಗ್ರಹಿಸಿಕೊಂಡು ಆ ಮಗು ಹುಟ್ಟಿರುತ್ತೋ ಆ ಥರ ಒಂದು ಲೈಕ್ ಇರುತ್ತೆ, ಆ ಥರ ಒಂದು ಮನಸ್ಸಿನಲ್ಲಿ ಯೋಚನೆ ಬರುತ್ತೆ. ಎಲ್ಲ ಮಕ್ಕಳು ಎಲ್ಲವನ್ನು ಇಷ್ಟಪಡೋದಿಲ್ಲ. ಕೆಲವು ಮಕ್ಕಳು ಸ್ಪೋರ್ಟ್ಸ್ ಇಷ್ಟ, ಕೆಲವು ಮಕ್ಕಳಿಗೆ ಚೆನ್ನಾಗಿ ಸುತ್ತಾಡಿಕೊಂಡು ಊಟ ಮಾಡಿಕೊಂಡು ಬರೋದು ಇಷ್ಟ, ಕೆಲವು ಮಕ್ಕಳಿಗೆ ಚೆನ್ನಾಗಿ ಓದೋದು ಇಷ್ಟ. ಆ ಇಷ್ಟ ಅಂತ ಹೇಳೋದು ಆ ಡ್ರೈವ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಒಂದು ಫೋರ್ಸ್ ಇರುತ್ತೆ ಆ ಮನಸ್ಸಿನಲ್ಲಿ. ಪ್ರತಿಯೊಬ್ಬ ಮನುಷ್ಯನಿಗೂ ಮನಸ್ಸಿನಲ್ಲಿ ಒಂದು ಫೋರ್ಸ್ ಇರುತ್ತೆ. ಆ ಫೋರ್ಸು ಸಣ್ಣ ವಯಸ್ಸಲ್ಲಿ ಈಸಿಯಾಗಿ ಗೊತ್ತಾಗುತ್ತೆ. ಊಟ ಮಾಡಬೇಕು, ಇದು ಬೇಡ ಅದೇ ಬೇಕು ಅಂತೆ ಮಗು. ಸೊ ಓಪನ್ ಆಗಿ ಮಾತಾಡುತ್ತೆ. ವಾಟ್ ಎವರ್ ಇಟ್ ಫೀಲ್ಸ್ ಇಟ್ ಎಕ್ಸ್ಪ್ರೆಸ್ಸಸ್. ಅದಕ್ಕೆ ಆ ಫೀಲಿಂಗನ್ನು ಹಂಗೆ ಎಕ್ಸ್ಪ್ರೆಸ್ ಮಾಡೋದು ಮಕ್ಕಳು. ದೊಡ್ಡವರು ಮಾಡಲ್ವೇ ನಾವು? ಆ ಫೀಲಿಂಗನ್ನು ನಾವು ಬಚ್ಚಿಟ್ಬಿಟ್ಟು ಆ ವಾತಾವರಣಕ್ಕೆ ಏನು ಬೇಕೋ ಹಂಗೆ ನಾವು ಮಾತಾಡ್ತೀವಿ. ಸೊ ದೊಡ್ಡವರಲ್ಲಿ ಅದು ಜಾತಕ ನೋಡಿದ್ರೆ ಕಂಡುಹಿಡಿಬೋದು. ಆದರೆ ಚಿಕ್ಕ ಮಕ್ಕಳಲ್ಲಿ ಭಾವನೆಗಳು ಹಂಗೆ ಆಚೆ ಬರೋದ್ರಿಂದ ಇಷ್ಟ ಇದು ಇಷ್ಟ ಇಲ್ಲ ಅಂತ ಹೇಳಿದಾಗ ಅದು ಇಷ್ಟ ಅನ್ನೋದಕ್ಕೆ ಕಾರಣ ಒಂದು ಡ್ರೈವ್ ಇರುತ್ತಲ್ಲ, ಆ ಡ್ರೈವ್ ಯಾವುದಕ್ಕೆ ಬರುತ್ತೆ, ಯಾವ ಗ್ರಹದಿಂದ ಬರುತ್ತೆ. ಆಮೇಲೆ ಒಂದು ಮಗು ಚೆನ್ನಾಗಿ ಆರೋಗ್ಯವಾಗಿ ಬೆಳೆಯುತ್ತೆ ಅಂದರೆ ಅದಕ್ಕೆ ಒಂದು ಆಧಾರವಾದ ಒಂದು ಶಕ್ತಿಯನ್ನು ಗ್ರಹಿಸಿಕೊಂಡಿರುತ್ತೆ. ಸಪೋಸ್ ಒಂದು ಮಗುವಿಗೆ ಏನಾದರೂ ಹೆಲ್ತ್ ಇಶ್ಯೂಸ್, ADHD ಪ್ರಾಬ್ಲಮ್, ADHD ಮಕ್ಕಳು ಜಾಸ್ತಿ ಆಗ್ತಾಯಿದೆ ಈಗ. ಆಟಿಸಮ್ ಮಕ್ಕಳು ಹುಟ್ಟುತ್ತಾರೆ, ಅಂಡರ್ ಡೆವಲಪ್ಡ್ ಚೈಲ್ಡ್ ಹುಟ್ಟುತ್ತಾರೆ, ಡೌನ್ ಸಿಂಡ್ರೋಮ್ ಚಿಲ್ಡ್ರನ್ ಹುಟ್ಟುತ್ತಾರೆ. ಸೊ ಇಷ್ಟು ವಿಜ್ಞಾನ ಬೆಳೆದಿದ್ದಾಗ ಇದೆಲ್ಲ ಮಕ್ಕಳು ಹುಟ್ಟುತ್ತಾ ಇದ್ದಾರಲ್ಲ, ಇದಕ್ಕೆ ಕಾರಣಗಳು ಈಗ ಹುಟ್ಟಿದ ಕೂಡಲೇ ಆ ಜಾತಕ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಈ ಮಗುವಿಗೆ ಇಂಥ ಪ್ರಾಬ್ಲಮ್ ಬರುತ್ತದೆ ಅಂತ. ಸೊ ಅದು ಇಷ್ಟನೇ ವಯಸ್ಸಲ್ಲಿ ಬರುತ್ತೆ ಅಂತಲೂ ಹೇಳ್ಬೋದು. ಸೊ ಆ ಥರ ನಾವು ಏನು ಮಾಡಿದ್ದೀವಿ, ಈ ಮಕ್ಕಳ ಜಾತಕಗಳನ್ನು, ಸಾವಿರಾರು ಜಾತಕಗಳನ್ನು ನೋಡಿ, ಸೊ ಈಗ ಸಕ್ಸಸ್ ಆಗಿರುವ ಮಕ್ಕಳಿದ್ದಾರಲ್ಲ, ಈಗ ಬೆಳೆದಿರೋರು, ಭಾಳಷ್ಟು ಸಕ್ಸಸ್ ಆಗಿರೋರು ಇದ್ದಾರಲ್ಲ, ದೊಡ್ಡ ಪೊಲೀಸ್ ಅಧಿಕಾರಿಗಳು, ನಿಮ್ಮ ಥರ ಇರೋರು, ನಿಮ್ಮ ಜಾತಕಗಳು ನೋಡಿದ್ದೀವಿ. ಅದು ತುಂಬ ಪವರ್ಫುಲ್ ಪೊಲೀಸ್ ಆಫೀಸರ್ಸ್ ಜಾತಕ ಎಲ್ಲ ನೋಡಿದ್ವಿ. ಅವರಲ್ಲಿ ಮಂಗಳ ಚೆನ್ನಾಗಿದ್ದರೆ ಸೂರ್ಯ ಅಧಿಕಾರ ಕೊಡಬೇಕು, ಮಂಗಳ ಶಕ್ತಿ ಕೊಡಬೇಕು. ಈ ಎರಡು ಅವಕಾಶಗಳಿದ್ಬಿಟ್ರೆ ಈ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಮತ್ತು ಒಳ್ಳೆಯ ಒಂದು ಮೀನ್ಸ್ ಮಿಲಿಟ್ರಿ ಇವುಗಳಲ್ಲಿ ಕೆಲಸ ಮಾಡ್ತಾರೆ, ಒಳ್ಳೆ ಅಧಿಕಾರಿಗಳಾಗ್ತಾರೆ. ಇಲ್ಲ ಬರೀ ಮಾರ್ಸಿದ್ಬಿಟ್ರೆ ಅವ್ರ ರ್ಯಾಂಕ್ ಸ್ವಲ್ಪ ಕಡಿಮೆ ಇರುತ್ತೆ. ಸೂರ್ಯ ಸ್ವಲ್ಪ ಸೇರಿ ಇಟ್ಕೊಂಡ್ರೆ ಅದು ಒಳ್ಳೆ ರ್ಯಾಂಕಲ್ಲಿ ಕೊಡ್ತಾರೆ. ಇದೆಲ್ಲ ನಾವು ಹಲವಾರು ಜಾತಕಗಳಿಟ್ಕೊಂಡು ಸಂಶೋಧನೆ ಮಾಡಿ, ಸೊ ಈಗ ಹಿಂಗೆ ಆಗಿದೆ ಅಂದರೆ ಅದಕ್ಕೆ ಮೂಲ ಕಾರಣ ಏನು ಅಂತ ತಿಳ್ಕೊಂಡು, ಸೊ ಆ ಮೂಲ ಕಾರಣ ಇದ್ದಾಗ ಇವಾಗ ಪಾಸಿಟಿವ್ ಆಗಿ ಆಗಿದೆಯಲ್ಲ, ಅದೇ ಮೂಲ ಕಾರಣ ಇರುವ ಒಂದು ಡಿಸೈನ್ನಲ್ಲಿ ಯಾಕೆ ಮಕ್ಕಳನ್ನು ಹುಟ್ಟಿಸಿಕೊಳ್ಳಬಾರದು ಅಲ್ವಾ ಸರ್? ಹೌದು. ಈಗ ಟೀ ಮಾಡ್ತೀವಿ ನಾವು, ಟೀ ಮಾಡುವಾಗ ನನಗೆ ಸ್ಟ್ರಾಂಗ್ ಟೀ ಬೇಕು, ನಿಮಗೆ ಸ್ಟ್ರಾಂಗ್ ಕಾಫಿ ಬೇಕು ಅಂದಾಗ ಸ್ವಲ್ಪ ಟಿಕಾಕ್ಷನ್ ಜಾಸ್ತಿ ಹಾಕ್ತೀವಿ. ಗೊತ್ತಲ್ಲ, ನನಗೆ ಸ್ಟ್ರಾಂಗ್ ಕಾಫಿ ಸ್ಟ್ರಾಂಗ್ ಟೀ ಬೇಕಂದರೆ ಟಿಕಾಕ್ಷನ್ ಜಾಸ್ತಿ ಇರಬೇಕು, ಹಾಲಿನ ಅಂಶ ಕಡಿಮೆ ಇರಬೇಕು. ಇವಾಗ ನನಗೆ ಇಷ್ಟ ಆಗುವ ಒಂದು ರೀತಿಯಲ್ಲಿ ಕಾಫಿ ಟೀ ಕುಡಿಬೋದು ಅಲ್ವಾ? ಅದೇ ಥರ ಈ ಮಕ್ಕಳು ಕೂಡ ಮಾಡಿಸ್ಕೊಳ್ಳುವ ಒಂದು ಅವಕಾಶ ಉಂಟು. ಓಕೆ ಗುರುಗಳೇ, ಈಗ ನಿಮ್ಮ ಮಾತಿನಿಂದ ಅರ್ಥವಾಗುತ್ತೆ ಈ ಅಸ್ಟ್ರಾಲಜಿ ಅನ್ನೋದು ಒಂದು ವಿಜ್ಞಾನ, ಅದು ಸೈನ್ಸ್. ಇದ್ರ ಬಗ್ಗೆ ಇತ್ತೀಚಿನ ಮಾಹಿತಿ ಪ್ರಕಾರ ತಾವು ಈ ವಿಷಯದ ಬಗ್ಗೆ ಇನ್ನೂ ಆಳವಾದ ಜ್ಞಾನ ಅಭ್ಯಾಸ ಮಾಡಲು, ಆಳವಾಗಿ ಅದನ್ನು ಇದು ಮಾಡಲು ನೀವು ವಿದೇಶಕ್ಕೆ ಸಹ ಭೇಟಿ ನೀಡಿದ್ರಿ ಅಂತ ಸಹ ಮಾಹಿತಿ ಇದೆ. ಅದರ ಬಗ್ಗೆ ತಾವು ಏನಾದರೂ ಹೇಳ್ಬೋದು? ಅಲ್ಲಿ ಏನು ಯಾವ ಥರ ಆಗುತ್ತಾ, ಸೈನ್ಸ್ ಇದು ಮಾಡ್ಬೋದಾ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ. ಕಳೆದ 6 ವರ್ಷಗಳಿಂದ US ಅಲ್ಲಿ ಮತ್ತು UK ನಲ್ಲಿ ಹಲವಾರು ಸೈಂಟಿಸ್ಟ್ಗಳ ಜೊತೆ ನಮಗೆ ಪರಿಚಯ ಆಗುವ ಅವಕಾಶ ಸಿಕ್ತು. ಅದರಿಂದ ನಂದು ಬೇರೆ ಒಂದು ಪ್ರಾಜೆಕ್ಟ್, ಒಂದು ಬ್ಯೂಟಿ ಆ್ಯಂಡ್ ಅಸ್ಟ್ರಾಲಜಿ ಬಗ್ಗೆ ಒಂದು ಪ್ರಾಜೆಕ್ಟ್ ಮಾಡಿದೆ, ಪ್ರೂಫ್ ಆಫ್ ಕಾನ್ಸೆಪ್ಟ್ ಮಾಡಿದೆ. ಅಲ್ಲಿ DNA ಸೈಂಟಿಸ್ಟ್ ಮತ್ತು ಎಪಿಜೆನೆಟಿಕ್ ಸೈಂಟಿಸ್ಟ್ಗಳ ಜೊತೆ ಮತ್ತು ಡಾಕ್ಟರ್ ದೀಪಕ್ ಚೋಪ್ರಾ ಅವರ ಜೊತೆಯೂ ಸೇರಿ ಈ ಪ್ರಾಜೆಕ್ಟನ್ನು ಮಾಡಿದ್ವಿ. ಅದು ಬ್ಯೂಟಿ ಆ್ಯಂಡ್ ಅಸ್ಟ್ರಾಲಜಿ ಬಗ್ಗೆ, ಜ್ಯೋತಿಷ್ಯ ರೀತಿಯಾಗಿ ಬಾಹ್ಯ ಸೌಂದರ್ಯ ಮತ್ತು ಆಂತರಿಕ ಸೌಂದರ್ಯ, ಅದರಲ್ಲಿ ಫೋಕಸ್ಫುಲ್ಲಾಗಿ ಸ್ಕಿನ್ ಹೆಲ್ತು, ಹೇರ್ ಹೆಲ್ತ್ ಎರಡೇ ತಗೊಂಡು
ಮತ್ತು ಎಲ್ಲ ಅಪಿಯರೆನ್ಸ್ ಮತ್ತು ರೂಪ, ಅವರ ಒಂದು ಭಾವನೆಗಳು, ಸೈಕಾಲಜಿಕಲ್ ನೇಚರು ಮತ್ತು ಫಿಸಿಕಲ್ ಅಪಿಯರೆನ್ಸ್, ಇದ್ರದ್ದು ಬ್ಯೂಟಿ ವಿಚಾರಗಳೆಲ್ಲ ರಿಪೋರ್ಟ್ ಥರ ಕೊಟ್ಟಿವಿ. ನಮಗೆ ಬರೀ ಡೇಟಾಸ್ ಕಳಿಸ್ತಾರೆ, ಆ ರಿಪೋರ್ಟ್ ಕೊಟ್ಟಿವಿ. ಸೊ ಆ ಪ್ರೂಫ್ ಆಫ್ ಕಾನ್ಸೆಪ್ಟು ಸಕ್ಸಸ್ ಆಯಿತು. ಆಮೇಲೆ ನಾನೊಂದು ಕಾನ್ಸೆಪ್ಟ್ ಹೇಳಿದೆ, ಡಿಸೈನ್ ಯುವರ್ ಚೈಲ್ಡ್ ಅಂತ. ಸೊ ಅದರ ವಿಚಾರವಾಗಿ ಈಗ ಇತ್ತೀಚೆಗೆ US ಅಲ್ಲಿ ಕೆಲವರು ಪಿಡಿಯಾಟ್ರಿಕ್ ಸೈಂಟಿಸ್ಟು ಮತ್ತು DNA ಸೈಂಟಿಸ್ಟ್ಗಳ ಜೊತೆ, ನಮ್ಮ DNA ಸೈಂಟಿಸ್ಟು ಮಿಸ್ಟರ್ ನೀಲೇಶ್ ಅಂತ, ಅವರು ಇಂಡಿಯನ್ನು ಬಟ್ ಈಸ್ ವೆರಿ ಎಮಿನೆಂಟ್ DNA ಸೈಂಟಿಸ್ಟ್. ಆಮೇಲೆ ಡಾಕ್ಟರ್ ಆ್ಯಲನ್ ಗ್ರೀನ್ ಅನ್ನೋದು, ಈಸ್ ಫ್ರಮ್ ಸ್ಟ್ಯಾನ್ಫೋರ್ಡು. ಸೊ ಅವರು ಜೊತೆಯಲ್ಲಿ ಕೂಡ ಈ ಒಂದು ಪ್ರಾಜೆಕ್ಟ್ ಬಗ್ಗೆ ಚರ್ಚೆ ಮಾಡಿಕೊಂಡು ಬಂದೆ. ಸೊ ದೇ ಆಲ್ ವೆರಿ ಮಚ್ ಇಂಟ್ರೆಸ್ಟೆಡ್. ಅತಿ ಶೀಘ್ರದಲ್ಲೇ ಇದು ನೆಕ್ಸ್ಟ್ ಲೆವೆಲ್ ಆಫ್ ಪ್ರಾಸೆಸ್ ಆಗುತ್ತೆ. ಸೊ ಗುರುಗಳೇ, ಈಗ ನೀವು ವಿದೇಶಕ್ಕೆ ಈ ಬಗ್ಗೆ ಆಳವಾದ ಅಭ್ಯಾಸ ಮಾಡಲು ಹೋಗಿ ಅಲ್ಲಿ ಆದಷ್ಟು ಸ್ಟಡಿ ಮಾಡಿ ನೀವೆಲ್ಲನೂ ಒಂದು ಮಟ್ಟಕ್ಕೆ ತಂದಿದ್ದೀರಾ. ಕಡೆಯದಾಗಿ ಇದನ್ನು ಆಗುತ್ತಾ ಅಂದರೆ ಅಸ್ಟ್ರಾಲಜಿ ಮತ್ತು ಸೈನ್ಸ್, ವಿಜ್ಞಾನ ಎರಡನ್ನೂ ಕಂಬೈನ್ ಮಾಡಿ ನಾವು ಈ ಉತ್ತಮವಾದ ಮಕ್ಕಳನ್ನು ಹೇಗೆ ನಾವು ಪಡಿಬೋದು ಅನ್ನೋದ್ರ ಬಗ್ಗೆ ಆಗುತ್ತಾ ಅನ್ನೋದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಇದು ನಾನು 2002 ಇಂದ ನಾನು ಚಿಲ್ಡ್ರನ್ ಸೈಕಾಲಜಿಕಲ್ ಅಸ್ಟ್ರಾಲಜಿ ವಿಚಾರದಲ್ಲಿ ರಿಸರ್ಚ್ ಮಾಡ್ತಾಯಿದ್ದೀನಿ. ಈಗ ಒಂದು 23 ವರ್ಷನೇ ಆಯಿತು ಅಂತ ಹೇಳ್ಬೋದು. ಯಾಕಂತಂದರೆ ಒಂದು ಇನ್ಸಿಡೆಂಟು ಅದು ನನಗೆ ಇದರ ವಿಚಾರದಲ್ಲಿ ತುಂಬ ಆಳವಾಗಿ ರಿಸರ್ಚ್ ಮಾಡಬೇಕು ಅನ್ನೋ ಒಂದು ಅವಶ್ಯಕತೆಯನ್ನು ಕೊಟ್ಟಿತ್ತು. ಹಾಗಾಗಿ ನಾನು ಅಸ್ಟ್ರಾಲಜಿ ವಿಚಾರದಲ್ಲಿ ಮತ್ತು ಸೈಕಾಲಜಿ ವಿಚಾರದಲ್ಲಿ ಒಟ್ಟಿಗೆ ಎರಡನ್ನು ಸೇರಿಸಿ ನಾನು ಯಾವುದೊಂದು ಸಲಹೆಯನ್ನು ಕೊಟ್ಟು, ಈಗ ಮದುವೆ ಆಗೋಕ್ಕೆ ಬರೋರು, ಮಕ್ಕಳು ಬೇಕು ಅನ್ನೋ ಬರೋರು, ನಮ್ಮ ಹತ್ರ ಕನ್ಸಲ್ಟೇಷನ್ಗೆ ಬರೋರಿಗೆ ಅಡ್ವೈಸ್ ಕೊಟ್ಟಾಗ ಅದರಲ್ಲಿ ಕೆಲವರು ನಮ್ಮ ಅಡ್ವೈಸನ್ನು ಅರ್ಥ ಮಾಡಿಕೊಂಡು ಅವರೇನು ಮಾಡಿದ್ದಾರೆ, ಆಯಿತು ಗುರುಗಳೇ ನಮಗೆ ಸಲಹೆ ಕೊಡಿ, ಎಲ್ಲಿ ಫಾಲೋ ಅಂತ ಹೇಳಿದ್ದಾರೆ. ಸೊ ಅದರಲ್ಲಿ ತುಂಬ ಜನಗಳಿಗೆ 172 ಮಕ್ಕಳು ಹುಟ್ಟಿದ್ದಾರೆ ನಮ್ಮ ಸಲಹೆಯ ಮೇಲೆ. 172 ಮಕ್ಕಳು, ಅವರಿಗೆ ರೈಟ್ ಫ್ರಮ್ ಕನ್ಸೀವಿಂಗ್ ಟೈಮಿಂಗಿಂದ ಹಿಡಿದು ಪ್ರೆಗ್ನೆನ್ಸಿ ಕೇರ್, ಅದರದ್ದು ಟೈಮು, ಎನರ್ಜಿ ಮತ್ತು ಸಪೋರ್ಟ್ ಸಿಸ್ಟಮ್ ಲೈಕ್ ಫುಡ್ ಆಗಲಿ, ಕಾನ್ಸೆಪ್ಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಆಗಲಿ, ಸಮಯದ ಬಗ್ಗೆ ಜ್ಞಾನ ಆಗಲಿ, ರಿಚುವಲ್ಸ್ ಆಗಲಿ, ಈ ವಿಚಾರಗಳಲ್ಲಿ ಸಪೋರ್ಟಿಂಗ್ ಕೊಟ್ಟಿದ್ದೀವಿ. ಸೊ ಕನ್ಸೀವಿಂಗ್ ಆಗೋಕ್ಕೆ ಮೊದಲಿಂದ ಹಿಡಿದು ಮಕ್ಕಳು ಆಗುವವರೆಗೂ, ಡೆಲಿವರಿವರೆಗೂ ಫುಲ್ ಇದೊಂದು ಪ್ರಾಜೆಕ್ಟ್ ಥರ ತಗೊಂಡು ಪ್ರತಿ ಒಂದು ಸಮಯದಲ್ಲೂ ಈಚ್ ಆ್ಯಂಡ್ ಎವ್ರಿ ವೀಕ್, ಎವ್ರಿ ಮಂತ್, ಎವ್ರಿ ಡೇ ಸಲಹೆಗಳನ್ನು ಕೊಡುವ ಒಂದು ಪ್ಲ್ಯಾನ್ ಎಲ್ಲ ಇಟ್ಕೊಂಡು ಮಾಡಿಕೊಂಡು ಬಂದಿದ್ದೀವಿ. ನಮ್ಮ ಅಡ್ವೈಸ್ ಪ್ರಕಾರ ಒಂದು 172 ಮಕ್ಕಳು ಹುಟ್ಟಿದ್ದಾರೆ. ಎಲ್ಲರೂ ಆರೋಗ್ಯವಾಗಿದ್ದಾರೆ. ನಂಬರ್ 1. ಆ ಒಂದು ಮಗುವಿಗೆ 18 ವಯಸ್ಸು ಈಗ. ಸೊ ಆ ಮಗು ಆಲ್ರೌಂಡರ್, ಭಾರಿ ಚೆನ್ನಾಗಿ ಅದು ಬೆಳೆದು ಅವ್ರ ಪೇರೆಂಟ್ಸ್ ಹೇಳ್ತಾ ಇದ್ದಾರೆ, ಭಾಳ ಹೆಮ್ಮೆಯಿಂದ ಹೇಳ್ತಾ ಇದ್ದಾರೆ, ಸೊ ಮೈ ಚೈಲ್ಡ್ ಈಸ್ ವೆರಿ ಗುಡ್ ಅಂತ. ಎಲ್ಲೇ ಹೋಗಿ ಅಪ್ಲಿಕೇಶನ್ ಹಾಕಿದ್ರು ಫಸ್ಟು ಅವ್ರಿಗೆ ಬಂದುಬಿಡುತ್ತಂತೆ. ಸೊ ಅಂಥದ್ದು ಒಂದು ಅದಷ್ಟು ಬಲ ಆ ಮಗುವಿಗೆ ಇದೆ ಅಂತ ಹೇಳಿದ್ರು. ಸಂತೋಷ ಆಯಿತು. ಸೊ ಅದೆಲ್ಲ ಕಾನ್ಫಿಡೆನ್ಸ್ ಅಲ್ವಾ, ಒಂದೆರಡು ಕೇಸೆಲ್ಲ ಹಂಗೆ ಸಕ್ಸಸ್ ಆದರೆ ಕಾನ್ಫಿಡೆನ್ಸು. ಅದೇ ಒಂದು ರೀತಿಯಲ್ಲಿ ನನ್ನ ಹತ್ರ ಬಂದು ಕೇಳೋರಿಗೆಲ್ಲರಿಗೂ ನಾನು ಸಲಹೆಯನ್ನು ಕೊಡ್ತಾಯಿದ್ದೀನಿ. ಇದನ್ನು ನಾನು ಜನಗಳಿಗೆ ಕೊಡಬೇಕು, ಜನಗಳಿಗೆ ಜನರಲ್ ಆಗಿ ಎಲ್ಲರೂ ಬಂದು ಕೇಳ್ಕೊಳಕ್ಕಾಗಲ್ಲ. ಸೊ ಅವರು ಇರುವ ಜಾಗದಲ್ಲೇ ಅವರಿಗೆ ಈ ಮಾಹಿತಿ ಸಿಕ್ಕಿದ್ರೆ ಅಟ್ಲೀಸ್ಟ್ ಒಬ್ಬ ಮನುಷ್ಯ ಅನ್ನೋದು, ಮನುಷ್ಯ ಅಂದರೆ ಕಾಂಬಿನೇಷನ್ ಆಫ್ ಎನರ್ಜಿ ಅಂತ ಅರ್ಥ. ಒಬ್ಬ ಮನುಷ್ಯ, ಒಂದು ಮಗು ಅಂದರೆ ಅದು ಫಿಸಿಕಲಿ ಚಿಕ್ಕದು, ಸೇಮ್ ಎನರ್ಜಿ ಇರುತ್ತೆ ಅಲ್ವಾ. ಬೆಳೆದ್ರೆ ಅವನು ಪ್ರತಿಯೊಂದು ಓಪನ್ ಅಪ್ ಆಗುತ್ತೆ. ಸೊ ಒಂದು ಮಗು, ಒಬ್ಬ ಮನುಷ್ಯ ಅಂತಂದರೆ ಕಾಂಬಿನೇಷನ್ ಆಫ್ ಎನರ್ಜಿ ಅಂತಲೇ ನಾವು ತಿಳ್ಕೋಬೇಕು. ಆವಾಗ ಇದು ಸೈನ್ಸು ಅನ್ನೋದೇ ಅವರಿಗೆ ಎಲ್ಲರಿಗೂ ಅರ್ಥ ಆಗುತ್ತೆ. ಎಲ್ಲರೂ ಇದನ್ನು ಅರ್ಥ ಮಾಡಿಕೊಂಡ್ರೆ ಸರಿ, ಈ ಶಕ್ತಿಗಳನ್ನು ಪಡೆಯೋದು ಹೇಗೆ ಅಂತ ಆಮೇಲೆ ಕೇಳ್ತಾರೆ ಅಲ್ವಾ.
ಈಗ ಗುರುಗಳೇ, ಮುಂದಿನ ಪ್ರಶ್ನೆ, ಈಗ ನಿಮ್ಮ ಜ್ಯೋತಿಷ್ಯ ಮತ್ತು ಈ ಇದು DNA ಹೇಗೆ ಕಂಬೈನ್ ಮಾಡೋ ಅಂತ ವಿಚಾರ ಇದೆ? ಜ್ಯೋತಿಷ್ಯ ಅಂದರೆ ಇಟ್ಸ್ ಎ ಕಾಂಬಿನೇಷನ್ ಆಫ್ ಎನರ್ಜಿ ಪಡೆದಿರೋದು ಅಲ್ವಾ, ಅದನ್ನು ಡಾಕ್ಯುಮೆಂಟ್ ಮಾಡಿದರೆ ಅದಕ್ಕೆ ಕುಂಡಲಿ ಅಂತ ಕರಿತೀವಿ. ಅದಕ್ಕೆ ನಾನು ಕಾಸ್ಮಿಕ್ DNA ಅಂತ ಹೇಳ್ತೇನೆ. ಕುಂಡಲಿ ಈಸ್ ಕಾಲ್ಡ್ ಎ ಕಾಸ್ಮಿಕ್ DNA ಅಲ್ವಾ, ಇದು ಫಿಸಿಕಲ್ DNA. ಈ DNA ಅನ್ನು ಸಂಶೋಧನೆ ಮೀನ್ಸ್ ಡಯಾಗ್ನೋಸ್ ಮಾಡಿ ಅದನ್ನು ಟೆಸ್ಟ್ ಮಾಡಿ ಅದರಲ್ಲಿ ಇರ್ತಕ್ಕಂಥ ಅದರಲ್ಲಿಂದ ಭಾವನೆಗಳ ಬಗ್ಗೆ ಹೇಳ್ಬೋದು, ಬರುವ ಕಾಯಿಲೆಗಳ ಬಗ್ಗೆ ಹೇಳ್ಬೋದಲ್ವಾ. ಅದೇ ಥರ ಜಾತಕ ಅನ್ನುವ ಈ ಗ್ರಹಗಳ ಆ ಶಕ್ತಿಗಳ ಒಂದು ಇಂಪ್ಯಾಕ್ಟನ್ನು ರಿಸರ್ಚ್ ಮಾಡಿ ಇಂಥ ವಯಸ್ಸಲ್ಲಿ ಇಂಥ ಕಾಯಿಲೆ ಬರ್ಬೋದು ಅನ್ನೋದನ್ನು ಹೇಳಲಿಕ್ಕೆ ಸಾಧ್ಯ ಉಂಟು. ಆವಾಗ ಸೊ ವಿ ಕ್ಯಾನ್ ಕಂಪೇರ್ DNA ಪ್ರಿಂಟ್, ಬ್ಲೂ ಪ್ರಿಂಟು, ಜಾತಕ ಅಂತ. ಸೊ ಕಡೆಯದಾಗಿ ಗುರುಗಳೇ, ಈಗ ನಿಮ್ಮ ಪ್ರಕಾರ, ನಿಮ್ಮ ಆಳವಾದ ಅಭ್ಯಾಸದ ಪ್ರಕಾರ, ಈಗ ಈ ಜ್ಯೋತಿಷ್ಯ ಮತ್ತು ಈ ವಿಜ್ಞಾನ ಎರಡರಿಂದ ನಾವು ಉತ್ತಮವಾದ ಮಕ್ಕಳನ್ನು ಪಡಿಬಹುದು. ಮತ್ತು ಹಾಗೆ ಮಕ್ಕಳ ಮನೋಶಾಸ್ತ್ರ ಮತ್ತು ಜ್ಯೋತಿಷ್ಯ ಇವೆರಡೂ ಸೇರಿದ್ರೆ ಅನುಕೂಲ ಆಗುತ್ತೆ, ಸಾರ್ವಜನಿಕರಿಗೆ ಉಪಯೋಗ ಆಗುತ್ತೆ ಅಂತ ನಿಮ್ಮ ಅಭಿಪ್ರಾಯ? ಖಂಡಿತವಾಗಲೂ. ಈಗ ಜ್ಯೋತಿಷ್ಯ ಅನ್ನುವ ಒಂದು ಶಕ್ತಿಯ ವಿಜ್ಞಾನ, ಇದನ್ನು ನಾವು ಅಳವಡಿಸ್ಕೊಂಡ್ರೆ ರೈಟ್ ಫ್ರಮ್ ಕನ್ಸೀವಿಂಗಿಂದ ಹಿಡಿದು ಡೆಲಿವರಿವರೆಗೂ ಇದರದ್ದು ಒಂದು ಸಲಹೆಯನ್ನು ಸರಿಯಾಗಿ ಪಡೆದರೆ ಒಳ್ಳೆ ರೀತಿಯಾದ ಮಕ್ಕಳನ್ನು ಹುಟ್ಟಿಸಿಕೊಳ್ಳಬಹುದು. ಕಾಯಿಲೆಗಳಿಲ್ಲದೆ, ಸಂಕಟ ಇಲ್ಲದೆ, ಹೆಲ್ತಲ್ಲಿ ಒಳ್ಳೆಯ ಆರೋಗ್ಯ ಮತ್ತು ವರಮಾನ ಮೂಲಗಳಲ್ಲಿ ಒಳ್ಳೆಯ ಒಂದು ಫ್ಲೋ ಸಕ್ಸಸ್ ಆ ಮಗುವಿಗೆ, ಪ್ರತಿಯೊಂದು ಮಗುವಿಗೂ ಫೈನಾನ್ಷಿಯಲಿ ಒಂದು ಸಕ್ಸಸ್ ಬೇಕಲ್ಲ, ಆ ಸಕ್ಸಸ್ ಸಿಕ್ಕುವ ರೀತಿಯಲ್ಲಿ ಹುಟ್ಟಿಸಿಕೊಳ್ಳುವ ಒಂದು ಸಾಧ್ಯತೆ ಉಂಟು. ಅದನ್ನು ನಾನು ಹೇಳಿದ ಪ್ರಕಾರ ಹಲವಾರು ಮಕ್ಕಳಿಗೆ, ಹಲವಾರು ಪೇರೆಂಟ್ಸಿಗೆ ಈ ಸಲಹೆಗಳನ್ನು ಕೊಟ್ಟು ಮಕ್ಕಳಾಗಿದೆ, ಚೆನ್ನಾಗಿದ್ದಾರೆ. ಇನ್ನು ಬೇರೆ ಹುಟ್ಟಿರುವ ಮಕ್ಕಳಿಗೆ ಕೂಡ ಮಕ್ಕಳ ಮನೋಶಾಸ್ತ್ರ ಜ್ಯೋತಿಷ್ಯ ರೂಪದಿಂದ ಅವರವರಿಗೆ ಮುಂದಿನ ಕಾಲಗಳಲ್ಲಿ ಬರುವ ಒಳ್ಳೆಯ ಮತ್ತು ಏನಾದರೂ ತೊಂದರೆಗಳು ಬರುವುದಾಗಿದ್ದರೆ ಈಗಲೇ ಅದನ್ನು ಸರಿ ಮಾಡಿಕೊಳ್ಳುವ ಪ್ರಯತ್ನಗಳನ್ನು ಪಡೆದರೆ ಆ ತೊಂದರೆಗಳು ದೊಡ್ಡದಾಗಿ ಬರೋದಿಲ್ಲ, ಮ್ಯಾನೇಜ್ ಮಾಡಿಕೊಳ್ಳಬಹುದು. ಮುಂದಿನ ಇನ್ನೊಂದು ಪ್ರಶ್ನೆ, ಇತ್ತೀಚೆಗೆ ನಾವು ಕೇಳ್ಪಟ್ಟ ಪ್ರಕಾರ ಮಕ್ಕಳನ್ನು ಹುಟ್ಟುವ ಸ್ಥಳ ಮತ್ತು ಹುಟ್ಟುವ ಸಮಯ, ಹುಟ್ಟುವ ದಿನಾಂಕ, ಇದನ್ನು ಹಲವು ಆಸ್ಪತ್ರೆಗಳಲ್ಲಿ ಜ್ಯೋತಿಷ್ಯರಿಂದ ಸಲಹೆಯನ್ನು ಪಡೆದು ಹೋಗಿ ಹಾಸ್ಪಿಟ್ಲಲ್ಲಿ ಹೇಳಿ ಇದೇ ಟೈಮ್ನಲ್ಲಿ ಮಕ್ಕಳು ಹುಟ್ಟಬೇಕು ಅಂತ ಹೇಳಿ ಬಹಳಷ್ಟು ಡೆಲಿವರಿ ಆಗ್ತಾಯಿದೆ. ಈ ಬಗ್ಗೆ ಹಲವು ಆಸ್ಪತ್ರೆಗಳಲ್ಲೂ ಸಹ ಇದು ಆಗ್ತಾಯಿದೆ ಅಂತ ಕೇಳ್ಪಟ್ಟಿದ್ದೀವಿ. ಇದ್ರ ಬಗ್ಗೆ ತಾವೇನಾದರೂ ಹೇಳ್ಬೋದಾ? ಹೌದು, ಈಗ ಇದು ಒನ್ ಆಫ್ ದಿ ಟೆಕ್ನಿಕ್. ಇಂಥ ಕ್ಷಣದಲ್ಲಿ ಈ ಮಗು ಹುಟ್ಟಿದರೆ ಇಂಥ ಶಕ್ತಿಯನ್ನು ಪಡೆದಿರುತ್ತೆ ಅನ್ನೋದು ಅರ್ಥ ಆಗುತ್ತಲ್ಲ ನಮಗೆ. ಹೌದು. ಈಗ ಫಾರ್ ಎಕ್ಸಾಂಪಲ್ಲು, ಇವಾಗ ಭಾರಿ ಒಳ್ಳೆಯ ದಿನ ಇವತ್ತು, ಈಗ ಒಂದು ಅಕ್ಷಯ ತೃತೀಯ ಅಂತಲೇ ತಿಳ್ಕೊಳ್ಳಿ, ಆಯಿತಾ. ಅಕ್ಷಯ ತೃತೀಯ ಆಗಿರುವ ಈ ದಿನದಲ್ಲಿ ಆ ತೃತೀಯ ತಿಥಿ, ಆ ಆ್ಯಂಗಲ್ ಅಲೈನ್ಮೆಂಟು ಏನಾಗುತ್ತೆ, ಭೂಮಿ ಆಕರ್ಷಣ ಶಕ್ತಿಯಿಂದ ಭಾರಿ ಒಳ್ಳೆ ಪಾಸಿಟಿವ್ ತಿಥಿಯಾದ ತೃತೀಯ ಬೆಳೆಯುವ ಒಂದು ಭಾವನೆ ಇರುವ ತಿಥಿ ಅದು. ಸೊ ಆ ತಿಥಿಯಲ್ಲಿ ಆ ಮಗುವನ್ನು ತೆಗೆಸಿಕೊಂಡರೆ, ನಕ್ಷತ್ರ ಅನುಕೂಲಕರವಾಗಿದ್ದರೆ ಸೊ ಆವಾಗ ತೆಗೆಸಿಕೊಳ್ಳಬೇಕು ಅನ್ನೋದು ಎಲ್ಲರಿಗೂ ಇಚ್ಛೆ ಇದ್ದೇ ಇರುತ್ತೆ. ಯಾಕಂದರೆ ಆ ಮಗುವಿಗೆ ಆ ತಿಥಿಯ ಒಂದು ಶಕ್ತಿ, ನಕ್ಷತ್ರದ ಶಕ್ತಿ, ಜೊತೆಯಲ್ಲಿ ಆ ಲಗ್ನದ ಶಕ್ತಿ, ಅದಕ್ಕೆ ಆ ಮಗುವಿಗೆ ಭಾಳಷ್ಟು ಅನುಕೂಲಕರವಾದ ಬೆಳವಣಿಗೆಗಳು ಬರಬೇಕು ಅನ್ನುವ ಒಂದು ಅಂಶದಲ್ಲಿ ಆ ಸಮಯವನ್ನು ಜ್ಯೋತಿಷ್ಯರು ನೋಟ್ ಮಾಡಿಕೊಟ್ಟು, ಅದು ಬರೀ ನಂಬಿಕೆ ಅಲ್ಲ, ಅದು ಆ ಶಕ್ತಿಗಳ ಆ ಮಗುಗೆ ಬಂದು ಅದು ತಾನಾಗಿ ಒಳ್ಳೆ ರೀತಿಯಲ್ಲಿ ಬೆಳೀಲಿ ಅನ್ನುವ ಒಂದು ಭಾವನೆ. ಧನ್ಯವಾದ ಗುರುಗಳೇ. ಇಷ್ಟೊತ್ತು ತಾವು ಮಕ್ಕಳ ಮನೋಶಾಸ್ತ್ರ ಮತ್ತು ಜ್ಯೋತಿಷ್ಯದ ಬಗ್ಗೆ ವಿವರವಾಗಿ ಸಾರ್ವಜನಿಕ ಮಾಹಿತಿ ಮತ್ತು ಮಾರ್ಗದರ್ಶನ ಕೊಟ್ಟದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ತಮಗೂ ಕೂಡ ತಮ್ಮ ಸಮಯವನ್ನು ಕೊಟ್ಟು
ಜನಗಳಿಗೋಸ್ಕರ ಏನು ಅನುಕೂಲ ಆಗುವ ಒಂದು ರೀತಿಯಲ್ಲಿ ಇರಲಿ ಅಂತ ಹೇಳಿ ತಮ್ಮ ಸಮಯ ಕೊಟ್ಟಿರೋದಕ್ಕೆ ಭಾಳಷ್ಟು ನಮಸ್ಕಾರ ಗುರುಗಳೇ. ಧನ್ಯವಾದಗಳು.